ಬೆಂಗಳೂರು ಮುಂಜಾನೆಯಲ್ಲಿ ಮೈಮುರಿದು ಏಳುತ್ತಿರುವಾಗ, ಹಕ್ಕಿಗಳ ಕಲರವ ಎಲ್ಲೆಡೆ ತುಂಬಿರುವಾಗ, ಇಲ್ಲಿನ ಜನರೆಲ್ಲರೂ ಹೊಸ ಹುರುಪಿನಿಂದ ಹೊಸ ದಿನವನ್ನು ಸ್ವಾಗತಿಸುತ್ತಾರೆ. ಆದರೆ ನಿಧಾನಕ್ಕೆ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಲಾರಂಭಿಸುತ್ತದೆ. ಹೊಗೆ, ಧಗೆ, ಶಬ್ದ ಮಾಲಿನ್ಯಗಳು ಅಸಾಧ್ಯ ಮಟ್ಟಕ್ಕೆ ಏರುತ್ತವೆ. ಈ ದಿನ ಎಂದು ಕೊನೆಯಾಗುವುದೋ ಎಂದು ಕಾಯುವಂತಾಗುತ್ತದೆ. ನಮ್ಮ ನಗರ ರಾಜಧಾನಿ ಬೆಂಗಳೂರು ರೆಕ್ಕೆ ಬಿಚ್ಚಿ ಬಾನಿಗೆ ಹಾರಿದ್ದು ಮಾಹಿತಿ ತಂತ್ರಜ್ಞಾನ ಹಾಗೂ ಬಯೋಟೆಕ್ನಾಲಜಿಯ ಉತ್ಕರ್ಷದ ಕಾಲದಲ್ಲಿ, 90ರ ದಶಕದ ಕೊನೆಯಲ್ಲಿ. ಆಗ ನಗರದಲ್ಲಿ ಜನಸಂದಣಿ ತೀವ್ರವಾಗಿ ಹೆಚ್ಚಲಾರಂಭಿಸಿತು. ಹೀಗಾಗಿ ನಗರದ ರಸ್ತೆಗಳ ಮೇಲಿನ ಒತ್ತಡವೂ ಹೆಚ್ಚಿತು. ವಾಹನ ದಟ್ಟಣೆ, ಪಾರ್ಕಿಂಗ್ ಸಮಸ್ಯೆಗಳು ನಗರದ ಹೆಸರಿಗೆ ಕಳಂಕ ತರಲಾರಂಭಿಸಿತ್ತು. ಇದಕ್ಕಾಗಿ ನಮ್ಮ ಮೆಟ್ರೋವನ್ನು ನಮ್ಮ ನಗರಕ್ಕೆ ತರಲು 2006ರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದ ಕಂಪನಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ BMRCಯನ್ನು ಸ್ಥಾಪಿಸಲಾಯಿತು. ನಮ್ಮ ಮೆಟ್ರೋ ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಬೆಂಗಳೂರು ವಿಶ್ವದ ಪ್ರಮುಖ ನಗರಗಳಲ್ಲಿ ಒಂದಾಗಿ ಮೂಡಿ ಬರುತ್ತಿರುವ ಸಂದರ್ಭದಲ್ಲಿ ಸಾರ್ವಜನಿಕ ಸಂಚಾರ ವ್ಯವಸ್ಥೆಯೂ ಸೇರಿದಂತೆ ಇಲ್ಲಿನ ಎಲ್ಲಾ ಮೂಲ ಸೌಕರ್ಯಗಳು ಅತ್ಯಂತ ಉನ್ನತ ಮಟ್ಟದ್ದಾಗಿರಬೇಕು ಎನ್ನುವುದು ನಮ್ಮ ಸರ್ಕಾರದ ದೃಢ ನಿರ್ಧಾರ. ಬೆಂಗಳೂರು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಿ ಬೆಳಗಬೇಕು ಎನ್ನುವುದು ನಮ್ಮ ಆಶಯ. ಬೆಂಗಳೂರಿನ ಜನರಿಗೆ ಅತ್ಯಂತ ಒಳ್ಳೆಯದನ್ನು ರೂಪಿಸಿ ಕೊಡಬೇಕು ಎನ್ನುವ ನಮ್ಮ ನಿರ್ಧಾರಕ್ಕೆ ನಾವು ಬದ್ಧ. ನಮ್ಮ ಮೆಟ್ರೋದ ಮೊದಲ ಹಂತದಲ್ಲಿ 2 ಪ್ರಮುಖ ಮಾರ್ಗಗಳನ್ನು ಯೋಜಿಸಲಾಗಿತ್ತು. ಪೂರ್ವ ಪಶ್ಚಿಮದ ಪರ್ಪಲ್ ಲೈನ್ ಹಾಗೂ ಉತ್ತರ ದಕ್ಷಿಣದ ಗ್ರೀನ್ ಲೈನ್. ಈ 2 ಮಾರ್ಗಗಳು ಕೆಂಪೇಗೌಡ ಇಂಟರ್ಚೇಂಜ್ ನಿಲ್ದಾಣದಲ್ಲಿ 2 ಹಂತಗಳಲ್ಲಿ ಸಂಧಿಸುವಂತೆ ಯೋಜಿಸಲಾಯಿತು. ಪರ್ಪಲ್ ಲೈನ್ 18 ಕಿಲೋಮೀಟರ್ ಹಾಗೂ ಗ್ರೀನ್ ಲೈನ್ 23 ಕಿಲೋಮೀಟರ್ ಉದ್ದ ಇರುವಂತೆ ಯೋಜಿಸಲಾಗಿತ್ತು. First of all, I would like to compliment the Karnataka government and the Bangalore Metro Corporation for completing this task. I would also like to compliment and thank the government of Japan, the government of France and the German government for extending all the support for this project. If everyone try to procure a vehicle as the economy is moving up, it will be a difficult situation. There will be tension, there won't be any attention, there will be congestion and there will be related health problems also. Keeping that in mind, we have to move to public transport system. ಈಗ ಸುಮಾರು 14,000 ಕೋಟಿ ರೂಪಾಯಿ ಖರ್ಚಾಗಿದೆ. ಅದರಲ್ಲಿ ರಾಜ್ಯ ಸರ್ಕಾರ ಸುಮಾರು 5,000 ಕೋಟಿ, ಹಾಗೆ ಕೇಂದ್ರ ಸರ್ಕಾರದ 3,000 ಕೋಟಿ, 6,000 ಕೋಟಿ ರೂಪಾಯಿ ನಾವು ಸಾಲ ತಗೊಂಡಿದ್ದೀವಿ. ಆದರೆ ಇಂಥ ಬೃಹತ್ ಯೋಜನೆ ದೊಡ್ಡ ಸವಾಲುಗಳನ್ನು ಜೊತೆಯಲ್ಲಿಯೇ ತರುತ್ತದೆ. ಇಂಥ ಯೋಜನೆಯ ಅನುಷ್ಠಾನಕ್ಕೆ ನಗರವನ್ನು ಸಿದ್ಧಗೊಳಿಸುವುದೇ ಮೊದಲ ಸವಾಲಾಗಿತ್ತು. ರೈಲು ಹೆಚ್ಚಾಗಿ ಮೇಲ್ಸೇತುವೆಯಲ್ಲಿ ಹಾಗೂ ಕೆಲವು ಕಡೆಗಳಲ್ಲಿ ನೆಲದಡಿಯಲ್ಲೂ ಪ್ರಯಾಣಿಸಬೇಕಿತ್ತು. ಕಾಮಗಾರಿ ನಡೆಯಲಿದ್ದ ಸ್ಥಳದಲ್ಲಿನ ಕಟ್ಟಡಗಳ ಪರಿಸ್ಥಿತಿ, ಆ ಸಂದರ್ಭದ ವಾಹನ ದಟ್ಟಣೆ ನಿರ್ವಹಣೆ, ಆರ್ಥಿಕ ಸಾಮಾಜಿಕ ಪರಿಣಾಮಗಳು ಮತ್ತು ಅಂತರ್ಜಲ ಮಟ್ಟ ಇತ್ಯಾದಿ ವಿಷಯಗಳನ್ನು ಎಚ್ಚರದಿಂದ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ಪರಿಶೀಲಿಸಿ ನಿಖರವಾದ ನಿರ್ಧಾರಗಳನ್ನು ಮಾಡುವ ಅಗತ್ಯವಿತ್ತು. ಮೆಟ್ರೋ ಸುರಂಗ ಮಾರ್ಗಗಳು ಅನೇಕ ಕಡೆಗಳಲ್ಲಿ ನೆಲದಿಂದ 16 ರಿಂದ 22 ಅಡಿ ಆಳದವರೆಗೂ ಹೋಗುತ್ತವೆ. ಅಂಥ ಆಳಗಳಲ್ಲಿ ಸುರಂಗ ನಿರ್ಮಾಣವು ಅನೇಕ ಬಂಡೆ ಕಲ್ಲುಗಳನ್ನು ಹಾದು ಹೋಗಬೇಕಿತ್ತು. ಯೋಜಿತ ನಿಯಂತ್ರಿತ ಸ್ಫೋಟವೊಂದೇ ಇದಕ್ಕೆ ಉತ್ತರವಾಗಿತ್ತು. ಡೆಕ್ಕನ್ ಪ್ಲಾಟೋ ಮೇಲೆ ಇರತಕ್ಕಂಥ ನಮ್ಮ ನಗರದಲ್ಲಿ ಈ ತುಂಬಾ ಗಟ್ಟಿವಾದ ಕಲ್ಲುಗಳ ಮುಖಾಂತರ ಸುರಂಗವನ್ನು ಕೊರೆಯುವುದು ನಮಗೆ ಅತಿ ದೊಡ್ಡ ಸವಾಲಾಗಿತ್ತು. ಈ ಅತ್ಯಾಧುನಿಕ ಸುರಂಗ ಕೊರೆಯುವ ಯಂತ್ರ ಸಾಮಾನ್ಯವಾಗಿ ಮುರಿದು ಹೋಗುವುದು ಬಹಳ ಅಪರೂಪ. ಆದ್ರೆ ನಮ್ಮಲ್ಲಿ ಈ ಕೆಲಸ ಮಾಡುವಾಗ ಒಂದು TBM ಪೂರ್ತಿ ಮುರಿದು ಹೋಯಿತು. ಆ ಮುರಿದಕ್ಕಂತ TBM ಅನ್ನು ನಾವು ಹೊರಗೆ ತೆಗೆಸಿ ಹೊಸ TBM ಅನ್ನು ಹಾಕಿ ಈ ಕೆಲಸವನ್ನು ಪೂರ್ತಿಗೊಳಿಸುವುದು ನಮ್ಮ ಇಂಜಿನಿಯರು ಮತ್ತು ನಮ್ಮ ವರ್ಕರ್ಸ್ ಇದರಲ್ಲಿ ಅತಿ ಉತ್ತಮ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ. ಎಲ್ಲ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸುತ್ತಾ
ಬೆಂಗಳೂರು ಮೆಟ್ರೋ ಹಂತ ಹಂತವಾಗಿ ಸಿದ್ಧವಾಗುತ್ತಾ ಹೋಯಿತು. ಮೊದಲ ಹಂತದ 1ನೇ ಘಟ್ಟದಲ್ಲಿ ಬೈಯಪ್ಪನಹಳ್ಳಿಯಿಂದ ಎಂಜಿ ರೋಡ್ ಮಾರ್ಗವನ್ನು ಸಿದ್ಧಗೊಳಿಸಲಾಯಿತು. ಅದರ ಸುರಕ್ಷತೆಯನ್ನು ಪರೀಕ್ಷಿಸಿ 20 ಅಕ್ಟೋಬರ್ 2011ರಲ್ಲಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲಾಯಿತು. ಇದು ಬೆಂಗಳೂರಿನ ಆಧುನಿಕ ಸಾರ್ವಜನಿಕ ಸಂಚಾರ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿತ್ತು. ಸಾರ್ವಜನಿಕರು ಕೂಡಲೇ ಈ ವ್ಯವಸ್ಥೆಯನ್ನು ಬಳಸಲಾರಂಭಿಸಿದರು. ಮುಂದೆ ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆ, ಪೀಣ್ಯ ಇಂಡಸ್ಟ್ರಿಯಿಂದ ಮಂತ್ರಿ ಸ್ಕ್ವೇರ್ ಸಂಪಿಗೆ ರಸ್ತೆ, ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರ ನಿಲ್ದಾಣದವರೆಗಿನ ಮಾರ್ಗಗಳನ್ನು ಸಿದ್ಧಗೊಳಿಸಲಾಯಿತು. ಎಂಜಿ ರೋಡಿನಿಂದ ಮಾಗಡಿಯವರೆಗಿನ ಸುರಂಗ ಮಾರ್ಗವನ್ನು ಯಶಸ್ವಿಯಾಗಿ ಸಿದ್ಧಗೊಳಿಸಲಾಯಿತು. ಇಂದು ಏಕಕಾಲಕ್ಕೆ 1,000 ಜನರನ್ನು ಕೊಂಡೊಯ್ಯಬಹುದಾದ ರೈಲುಗಳು ನಗರದ 42 ಕಿಲೋಮೀಟರ್ ಮಾರ್ಗವನ್ನು ಕ್ರಮಿಸಿ 40 ಸ್ಟೇಷನ್ಗಳನ್ನು ತಲುಪುತ್ತಿದೆ. ಮೆಟ್ರೋ ರೈಲುಗಳು ಎರಡೂ ಬದಿಗಳಲ್ಲಿ ಅಳವಡಿಸಲಾಗಿರುವ ಕರೆಂಟ್ ಕಲೆಕ್ಟರ್ಗಳ ಮೂಲಕ ಸಿಗುವ ವಿದ್ಯುತ್ ಮೂಲಕ ಚಲಿಸುತ್ತವೆ. ಇದರಿಂದಾಗಿ ಹಳಿಗಳ ಮೇಲೆ ಜೋತಾಡುವ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಇದು ದೇಶದಲ್ಲೇ ಪ್ರಥಮ ಪ್ರಯೋಗ. ಏರ್ ಸ್ಟ್ರಿಂಗ್ ಅಳವಡಿಸಿಕೊಂಡಿರುವ ಮೆಟ್ರೋದ ಬೋಗಿಗಳು ವಿಶ್ವಾಸಾರ್ಹ ಆರಾಮದಾಯಿ ಪ್ರಯಾಣವನ್ನು ಸಾಧ್ಯಗೊಳಿಸುತ್ತವೆ. ಸ್ಲೈಡಿಂಗ್ ಬಾಗಿಲುಗಳು, ಹೊರಗಿನಿಂದ ಹಾಗೂ ಒಳಗಿನಿಂದ ತೆರೆಯಬಹುದಾದ ಆಪತ್ಕಾಲೀನ ವ್ಯವಸ್ಥೆಗಳನ್ನು ಹೊಂದಿದೆ. ಬೋಗಿಗಳ ಒಳಗೆ ಹಿತವಾದ ಬೆಳಕು, ಮಾಹಿತಿ ಫಲಕಗಳು, ಎಲೆಕ್ಟ್ರಾನಿಕ್ ಡಿಸ್ಪ್ಲೇಗಳು ಹಾಗೂ ಸ್ವಯಂಚಾಲಿತ ಧ್ವನಿ ಸೂಚನೆಗಳು ಪ್ರಯಾಣಿಕರಿಗೆ ಒಂದು ಸುಖಾನುಭವವನ್ನಾಗಿಸುತ್ತವೆ. ಸಂಪೂರ್ಣ ಮೆಟ್ರೋ ವ್ಯವಸ್ಥೆಯನ್ನು ಅತ್ಯಾಧುನಿಕ ಸಿಗ್ನಲಿಂಗ್ ಸಿಸ್ಟಮ್ ಮೂಲಕ ಕೇಂದ್ರೀಯವಾಗಿ ನಿರ್ವಹಿಸಲಾಗುತ್ತದೆ. ಈ ವ್ಯವಸ್ಥೆಯು ಪ್ರತಿ ರೈಲಿನ ಪ್ರತಿಯೊಂದು ಚಟುವಟಿಕೆಯ ಮೇಲೂ ಪ್ರಯಾಣಿಕರ ಮೇಲೂ ಗಮನವಿಟ್ಟಿರುತ್ತವೆ. ಕಂಪ್ಯೂಟರ್ ಸಹಾಯದಿಂದ ಅತ್ಯಂತ ನಿಖರವಾದ ನಿರ್ಧಾರಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದು ಇಡೀ ವ್ಯವಸ್ಥೆಯ ದಕ್ಷತೆಯನ್ನು ಅತ್ಯುನ್ನತ ಮಟ್ಟಕ್ಕೇರಿಸುತ್ತದೆ. ಸುರಕ್ಷತೆ ಇಡೀ ವ್ಯವಸ್ಥೆಯ ಒಂದು ಪ್ರಮುಖ ಆದ್ಯತೆ. ನಮ್ಮ ಮೆಟ್ರೋದ ಕಟ್ಟಡಗಳು ದೀರ್ಘ ಬಾಳಿಕೆಗೆ ಸಿದ್ಧವಾಗಿವೆ. ಇವು ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಗುಣಮಟ್ಟಗಳಿಗೆ ಬದ್ಧವಾಗಿವೆ. ಮೂಲೆ ಮೂಲೆಗಳಲ್ಲಿ ಅಳವಡಿಸಲಾಗಿರುವ ಕ್ಯಾಮೆರಾಗಳು ಎಲ್ಲ ಸಮಯದಲ್ಲೂ ಎಲ್ಲಾ ಚಟುವಟಿಕೆಗಳ ಮೇಲೂ ಕಣ್ಣಿಟ್ಟಿರುತ್ತವೆ. ಇದು ನಮ್ಮ ಮೆಟ್ರೋದ ನಿರ್ವಹಣೆಯನ್ನು ಸುಸ್ಥಿತಿಯಲ್ಲಿ ಇಡುತ್ತದೆ. ಜೊತೆಗೆ ಪ್ರಯಾಣಿಕರಿಗೆ ಸುಲಲಿತ ಸುರಕ್ಷಿತ ಪ್ರಯಾಣಕ್ಕೂ ಸಹಕಾರಿಯಾಗಿರುತ್ತದೆ. ಮೆಟ್ರೋದ ಸುರಂಗ ಮಾರ್ಗಗಳಲ್ಲಿ ಹವಾನಿಯಂತ್ರಕಗಳು, ಧ್ವನಿ ನಿಯಂತ್ರಕಗಳು ಮತ್ತಿತರ ಸೌಲಭ್ಯಗಳು ಮೆಟ್ರೋ ವ್ಯವಸ್ಥೆಯನ್ನು ಹಿತವಾಗಿಸುತ್ತವೆ. ರೈಲ್ವೆ ಬೋಗಿಗಳಲ್ಲಿನ ಹವಾನಿಯಂತ್ರಣವು ಪ್ರಯಾಣದ ಸುಖಕ್ಕೆ ಕಾರಣವಾಗುತ್ತದೆ. ಇಡೀ ವ್ಯವಸ್ಥೆಯೊಳಗೆ ಇರುವ ಅಗ್ನಿ ನಿರೋಧಕ ವ್ಯವಸ್ಥೆಯು ಯಾವುದೇ ಅಹಿತ ಘಟನೆಗಳಾಗದಂತೆ ನೋಡುವಲ್ಲಿ ಸಹಕಾರಿಯಾಗಿವೆ. ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಮೆಟ್ರೋ ಅಗ್ನಿ ದುರಂತವನ್ನು ತಪ್ಪಿಸಲು ಎದುರಿಸಲು ಸನ್ನದ್ಧವಾಗಿವೆ. ಮೆಟ್ರೋ ಪ್ರಯಾಣವನ್ನು ಇನ್ನಷ್ಟು ಸುಲಭಗೊಳಿಸಲು ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಅನೇಕ ಸ್ಟೇಷನ್ಗಳಲ್ಲಿ ಒದಗಿಸಲಾಗಿದೆ. ಬಿಎಂಟಿಸಿ ನಮ್ಮ ಮೆಟ್ರೋದ ಜೊತೆ ಕೈಜೋಡಿಸಿ ಮೆಟ್ರೋ ಪ್ರಯಾಣಿಕರ ಮುಂದಿನ ಪ್ರಯಾಣಕ್ಕೆ ಸಹಯೋಗ ನೀಡುತ್ತಿದೆ. ಇದು ಮೆಟ್ರೋ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುವಲ್ಲಿ ಸಹಕಾರಿಯಾಗಿದೆ. ಮೆಟ್ರೋ ಬಂದ ನಂತರ ನಾವು ಫೀಡರ್ ಸರ್ವಿಸಸ್ ಇಂಟ್ರೊಡ್ಯೂಸ್ ಮಾಡಿದೀವಿ. ಎಲ್ಲಾ ಕಡೆ ಎಲ್ಲಾ ಮೆಟ್ರೋ ಸ್ಟೇಷನ್ ಇಂದ ಬೇರೆ ಬೇರೆ ರೆಸಿಡೆನ್ಷಿಯಲ್ ಲೇಔಟ್ಸ್ಗೆ ಹಾಗೂ ಕಂಪನೀಸ್ಗೆ ನಾವು ಫೀಡರ್ ಸರ್ವಿಸಸ್ ಅನ್ನು ನಡೆಸ್ತಾ ಇದ್ದೀವಿ. ಸುಮಾರು 100 ಶೆಡ್ಯೂಲ್ ನಾವು ಈಗಾಗಲೇ ಇಂಟ್ರೊಡ್ಯೂಸ್ ಮಾಡಿದೀವಿ. ಹಾಗೂ ಮುಂದಿನ ದಿವಸಗಳಲ್ಲಿ ನಾವು ಒಂದು ಸ್ಮಾರ್ಟ್ ಕಾರ್ಡ್ ಸಹ ತರ್ತಾ ಇದ್ದೀವಿ. ITPL ಹೋಗುವ ಪ್ರಯಾಣಿಕರಿಗೆ ಬೈಯಪ್ಪನಹಳ್ಳಿಯಿಂದ ITPL ವರೆಗೆ ನಾವು ಒಂದು ವಿಶೇಷ ಪಾಸ್ ಅನ್ನು ಸಹ ತಂದಿದ್ದೀವಿ. ಈ ದೈತ್ಯ ಕಾಮಗಾರಿ ಅತ್ಯಾಧುನಿಕ ನಿರ್ವಹಣಾ ವ್ಯವಸ್ಥೆ ಹಾಗೂ ಅಪಾರ ನಿರ್ವಹಣಾ ವೆಚ್ಚವಿದ್ದರೂ ಮೆಟ್ರೋ ಪರಿಣಾಮಕಾರಿಯಾಗಲು ಸುಲಭ ದರದ ಪ್ರಯಾಣ ವ್ಯವಸ್ಥೆ ಆಗಬೇಕಿತ್ತು. ಇದಕ್ಕಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಯಿತು. ಮೆಟ್ರೋ ಸ್ಟೇಷನ್ಗಳಲ್ಲಿ ಅನೇಕ ವಾಣಿಜ್ಯ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಯಿತು. ಪ್ರಯಾಣ ದರವನ್ನು ನಿಯಂತ್ರಿಸಲು ಮೆಟ್ರೋ ವ್ಯವಸ್ಥೆಯೊಳಗೆ ಜಾಹೀರಾತು ಅವಕಾಶಗಳನ್ನು ಬಳಸಿಕೊಳ್ಳಲಾಯಿತು. ಟಿಕೆಟ್ ಹಂಚಿಕೆಯನ್ನು ಸುಲಭ ಸರಳಗೊಳಿಸಲು ಸ್ವಯಂಚಾಲಿತ ಟಿಕೆಟ್ ವ್ಯವಸ್ಥೆಗಳನ್ನು ಎಲ್ಲ ಸ್ಟೇಷನ್ಗಳಲ್ಲಿ ಬಳಸಲಾಗಿದೆ.
ನಮ್ಮ ಮೆಟ್ರೋ ಒಂದು ಪರಿಸರ ಸ್ನೇಹಿ ಸಂಚಾರ ವ್ಯವಸ್ಥೆಯಾಗಿ ಯೋಜಿಸಲಾಗಿತ್ತು. ಮೆಟ್ರೋದ ಈ ದೊಡ್ಡ ಜಾಲದ ನಿರ್ಮಾಣದಲ್ಲಿ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಬೆಂಗಳೂರಿನ ಮರಗಿಡಗಳನ್ನು ಕಡಿಯಬೇಕಾಯಿತು. ಹಾಗೆ ಕಡಿದ ಪ್ರತಿಯೊಂದು ಮರಕ್ಕೂ 10 ಮರಗಳನ್ನು ನೆಡಲಾಯಿತು. ಮೆಟ್ರೋ ಒಂದು ಬ್ಲೆಸ್ಸಿಂಗ್ ತರ ಆಗಿದೆ ಬೆಂಗಳೂರಿಗೆ. ಈಗ ಇರೋ ಟ್ರಾಫಿಕ್ ಹೆಕ್ಟಿಕ್ ಆಫ್ ಪೊಲ್ಯೂಷನ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಇವನ್ ಎವ್ರಿ ಒನ್ ಕಿಡ್ಸ್ ಇಂದ ಆಗಲಿ ಅಥವಾ ಅಡಲ್ಟ್ಸ್ ಆಗಲಿ ಅಥವಾ ಸೀನಿಯರ್ ಸಿಟಿಸನ್ಸ್ ಆಗಲಿ ಮೆಟ್ರೋ ಇಸ್ ವೆರಿ ಯೂಸ್ಫುಲ್ ಅಂಡ್ ಈವನ್ ಫಾರ್ ಅವರ್ ಪ್ರೆಗ್ನೆಂಟ್ ವುಮೆನ್ಸ್ ಆಲ್ಸೋ ಇಟ್ಸ್ ನೋ. ಬಸ್ಸಿಗೆ ಹೇಳ್ಬೇಕಂದ್ರೆ ಬಸ್ಸಿಗಿಂತ ಮೆಟ್ರೋ ಬೆಟರ್. Metro of course has made our life easier. ನಾನು ಹ್ಯಾಂಡಿಕ್ಯಾಪ್ಟ್ ಇದೆ, ಆದ್ರೆ ನಮಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲಾ ಅನುಕೂಲ ಆಗಿದೆ. ಈ ಮೆಟ್ರೋ ಇಂದ ತೀರಾ ಸಾಮಾನ್ಯ ಜನರಿಗೆ ಯಾವ ರೀತಿ ಒಂದು ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ನಾವು ಕಣ್ಣಾರೆ ನೋಡ್ತಾ ಇದೀವಿ. ನಮ್ಮ ಮೆಟ್ರೋ ನಿಜವಾಗೂ ನಮ್ಮ ಮೆಟ್ರೋನೇ. ಮೆಟ್ರೋ ಇಸ್ ವೆರಿ ಕನ್ವೀನಿಯಂಟ್, ರಿಲಯಬಲ್, ಕನ್ವೀನಿಯಂಟ್, ಟೈಮ್ ಸೇವಿಂಗ್, ಕನೆಕ್ಟಿವಿಟಿ ಅಂಡ್ ಅಫೋರ್ಡಬಲ್. ಇದಕ್ಕಿಂತ ಉತ್ತಮ ಬೇರೆ ಏನೂ ಇಲ್ಲ. ನಾನಂತೂ ಗಾಡಿ ಅಂತೂ ಉಪಯೋಗಿಸೋನಲ್ಲ. ಮೆಟ್ರೋ 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 ನಮ್ಮ ಮೆಟ್ರೋಗೆ ಜೈ. ಬೆಸ್ಟ್. ಥ್ಯಾಂಕ್ಸ್ ಟು ನಮ್ಮ ಮೆಟ್ರೋ. ನಮ್ಮ ಮೆಟ್ರೋ ಬೆಂಗಳೂರಿನ ಹೆಮ್ಮೆಗೆ ಮತ್ತೊಂದು ಕಾರಣವಾಗಿದೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಹಿರಿಮೆಯನ್ನು ಹೆಚ್ಚಿಸುವಲ್ಲಿ ತನ್ನ ಕೊಡುಗೆಯನ್ನು ನೀಡುತ್ತಿದೆ. ನಮ್ಮ ಮೆಟ್ರೋ ಬೆಂಗಳೂರಿನ ಸ್ವಾಭಿಮಾನದ ಪ್ರದರ್ಶನಕ್ಕೆ ಅನೇಕ ತಾಣಗಳನ್ನು ಸಿದ್ಧಪಡಿಸಿದೆ. ಮೆಟ್ರೋ ವ್ಯವಸ್ಥೆಯ ಎಲ್ಲಾ ಸ್ಟೇಷನ್ಗಳು ಅನುಕೂಲಕರವಾಗಿರುವುದಲ್ಲದೆ ಸುಂದರವಾಗಿಯೂ ರೂಪಿಸಲ್ಪಟ್ಟಿವೆ. ಮೆಟ್ರೋದ ವರ್ಣರಂಜಿತ ಸ್ತಂಭಗಳು, ಎಂಜಿ ರೋಡಿನ ಬುಲೆವಾರ್ಡ್ ಮರುಸೃಷ್ಟಿಯೇ ಇರಬಹುದು. ಹಲವು ಕಲಾ ಪ್ರಕಾರಗಳು ಹಾಗೂ ಮೆಟ್ರೋ ಸುತ್ತಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ನಗರದ ಸ್ವಾದಕ್ಕೆ ತನ್ನ ಸ್ವಾದವನ್ನು ಸೇರಿಸುತ್ತಿವೆ. ನಮ್ಮ ಮೆಟ್ರೋದಲ್ಲಿನ ಕೆಂಪೇಗೌಡ ನಿಲ್ದಾಣವು ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಮೆಟ್ರೋ ನಿಲ್ದಾಣವಾಗಿದೆ. ನಮ್ಮ ಇಡೀ ದೇಶದಲ್ಲಿ ನಾವು ಮೆಟ್ರೋ ಜಾಲಿನಲ್ಲಿ 2ನೇ ಸ್ಥಾನಕ್ಕೆ ಇದ್ದೀವಿ ಮತ್ತು ದಕ್ಷಿಣ ಭಾರತದಲ್ಲಿ ನಾವು ಪ್ರಥಮ ಸ್ಥಾನಕ್ಕೆ ಇದ್ದೀವಿ. As far as the government is concerned, we have made sure that all the agencies of the government, all the wings of the government have worked together to make sure that the project goes on smoothly, whether it comes to the financing of the project or getting the lands necessary from various departments or even acquisition of private lands. I think we have made sure that the project does not face any roadblocks, and through this coordination we have been able to achieve the commissioning of phase 1. ಇವತ್ತು ಫೇಸ್ 2 ಸಮೇತ ತ್ವರಿತಗತಿಯಲ್ಲಿ ಕೆಲಸಗಳು ನಡೀತಾ ಇದೆ. ಬಹುಶಃ ಈ ಸಂದರ್ಭದಲ್ಲಿ ನಾನು ಇಡೀ ಮೆಟ್ರೋ ಏನು ಬೋರ್ಡ್ ಏನಿದೆ ಅದೇ ರೀತಿಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅವರು ಸಾಕಷ್ಟು ಕೆಲಸಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಇದನ್ನ ಜನಾರ್ಪಣೆ ಮಾಡಲಿಕ್ಕೆ ಅವರು ಮಾಡಿದ ಸಹಕಾರಕ್ಕೋಸ್ಕರವಾಗಿ ಅವರಿಗೆ ಸಮೇತ ಕರ್ನಾಟಕ ಜನತೆ ವತಿಯಿಂದ ಸರ್ಕಾರದ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಡೆದು ಬಂದ ದಾರಿ ದೀರ್ಘವಾಗಿದೆ, ಆದರೂ ಪ್ರಯಾಣಿಸಬೇಕಿರುವ ದೂರ ಸುದೀರ್ಘ. ಈವರೆಗಿನ ಸಾಧನೆಗಳು ಅನೇಕ. ಮೆಟ್ರೋದ ಎಲ್ಲಾ ಹಂತಗಳು ಸಂಪೂರ್ಣಗೊಂಡಾಗ ನಮ್ಮ ಮೆಟ್ರೋ ಭಾರತದ ಅತಿ ದೊಡ್ಡ ಮೆಟ್ರೋ ವ್ಯವಸ್ಥೆಯಾಗಲಿದೆ. ಈಗಾಗಲೇ 2ನೇ ಹಂತದ ಕೆಲಸ ಕೂಡ ಪ್ರಾರಂಭವಾಗಿದೆ. ಅದು ಕೂಡ 2020ನೇ ಇಸ್ವಿಯಲ್ಲಿ ಮುಕ್ತಾಯಗೊಳ್ತಾ ಇದೆ. ಇದು ಅಲ್ಲದೆ 3ನೇ ಹಂತದ ಕೆಲಸಕ್ಕೆ ಕೂಡ ನಾವು ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಇದರಿಂದ ಇಡೀ ನಗರಕ್ಕೆ ಒಂದು ಸುವ್ಯವಸ್ಥಿತವಾದ ಮೆಟ್ರೋ ಜಾಲವನ್ನು ನಾವು ಬೆಂಗಳೂರು ನಗರಕ್ಕೆ ಕೊಡ್ತೀವಿ. ನಮ್ಮ ಮೆಟ್ರೋ ಲಕ್ಷಾಂತರ ಜನರ ದಿನನಿತ್ಯದ ಓಡಾಟವನ್ನು ಸುಲಭಗೊಳಿಸುತ್ತಿದೆ. ನಗರದ ವಾಯು ಮಾಲಿನ್ಯವನ್ನು ತಡೆಯಲು ಸಹಕಾರಿಯಾಗಿದೆ. ನಗರದ ಹೆಮ್ಮೆಯನ್ನು ಹೆಚ್ಚಿಸಿದೆ. ಎಲ್ಲದಕ್ಕೂ ಕಾರಣರಾದ ಹಗಲು ಇರುಳು ಶ್ರಮಿಸಿ ನಮ್ಮ ಸರ್ಕಾರದ ಕನಸನ್ನು ಸಾಕಾರಗೊಳಿಸಿದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ದೃಢ ಸಂಕಲ್ಪ ಹೊಂದಿದ ತಜ್ಞರ ತಂಡ, ಸಾವಿರಾರು ನುರಿತ ಮೆಟ್ರೋ ಸಿಬ್ಬಂದಿಗಳು ಹಾಗೂ ಆಡಳಿತ ವ್ಯವಸ್ಥೆಯು ನಮ್ಮ ಮೆಟ್ರೋದ ಯಶಸ್ಸಿಗೆ ಕಟಿಬದ್ಧವಾಗಿವೆ. ಪರಿಸರ ಸ್ನೇಹಿ ಸುಲಭ ಸಾರ್ವಜನಿಕ ಸಂಚಾರ ವ್ಯವಸ್ಥೆಯ ಕನಸನ್ನು ಸಾಕಾರಗೊಳಿಸುವತ್ತ ಎಲ್ಲರೂ ಶ್ರಮಿಸುತ್ತಿದ್ದಾರೆ. ಇದು ನಮ್ಮ ಬೆಂಗಳೂರಿನ ನಾಡಿಮಿಡಿತವಾಗಿದೆ. ಇದು ನಿಜಾರ್ಥದಲ್ಲಿ ನಮ್ಮ ಮೆಟ್ರೋ.